ವಕ್ಫ್ ವಿಚಾರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಬಿಜೆಪಿ ಧರಣಿ ಮಾಡ್ತಾ ಇದೆ. ಟೌನ್ ಹಾಲ್ ಮುಂಭಾಗ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬಿಜೆಪಿಯ ನಾಯಕರು, ಕಾರ್ಯಕರ್ತರು. ಕರಾವಳಿ ಭಾಗದಲ್ಲೂ ಕೂಡ ವಕ್ಫ್ ವಿಚಾರವಾಗಿ ಹೋರಾಟದ ಕಾವು ಜೋರಾಗಿದೆ. ಗಾಂಧಿ ಪ್ರತಿಮೆ ಎದುರು ಈಗ ಪ್ರೊಟೆಸ್ಟ್ ಶುರುವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯ ನಾಯಕರು. ರಾಜ್ಯದಲ್ಲಿ ಇರುವುದು ಟಿಪ್ಪು ಮಾದರಿಯ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಸಿದ್ದರಾಮಯ್ಯ ಅವರದ್ದು ಮೊಘಲ್ ಟಿಪ್ಪು ಮಾದರಿಯ ಆಡಳಿತ. ವಕ್ಫ್ ಮುಖಾಂತರ ಸಿದ್ದರಾಮಯ್ಯ ಮತ್ತು ಜಮೀರ್ ಜನರ ಆಸ್ತಿಯನ್ನ, ರೈತರ ಆಸ್ತಿಯನ್ನ, ಮಠಮಾನ್ಯಗಳ ಆಸ್ತಿಗಳನ್ನು ಕಬಳಿಕೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ವಕ್ಫ್ ಮೂಲಕ ಲ್ಯಾಂಡ್ ಜಿಹಾದ್ ನಡೆಸಲಾಗ್ತಾ ಇದೆ. ಮಳೆ ಹಾನಿ ತಡೆಗೋಡೆ ನಿರ್ಮಿಸೋಕೆ ಶಾಸಕರಿಗೆ ಬಿಡಿಗಾಸ್ ನೀಡ್ತಾ ಇಲ್ಲ. ಆದರೆ ವಕ್ಫ್ ದಂಧೆ ಆರಂಭವಾಗಿದೆ ಅಂತ ಬಿಜೆಪಿಯ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲೂ ಕೂಡ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂಥ ಘೋಷವಾಕ್ಯದಡಿ ಗಾಂಧಿ ಪ್ರತಿಮೆ ಮುಂಭಾಗ ಹೋರಾಟವನ್ನು ಶುರು ಮಾಡಿದ್ದಾರೆ. ಈ ದೇಶದಲ್ಲಿ ಸತ್ಯ ಹೊರಗೆ ಬರಬೇಕು. ಸತ್ಯ ಒಂದೇ ಈ ನೆಲದ ಮೂಲ ಸತ್ವ. ಸತ್ಯ, ಧರ್ಮ, ನ್ಯಾಯದ ಮುಖಾಂತರ ಈ ದೇಶದ ಆಡಳಿತ ನಡಿಬೇಕು. ನಾವು ವಕ್ಫ್ನ ಕಾನೂನಿಗೆ ತಿದ್ದುಪಡಿ ಮಾಡಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ದೇಶದಾದ್ಯಂತ ಇದು ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ರಚನೆ ಮಾಡಿದ್ವಿ. ಜಾಯಿಂಟ್ ಒಂದು ಸಮಗ್ರವಾದ ಕಾನೂನನ್ನು ತರುವಂತಹ ಪ್ರಯತ್ನದ ಇರುವಂತಹ ಸಂದರ್ಭದಲ್ಲಿ ತರಾತುರಿಯಲ್ಲಿ ಸಿದ್ದರಾಮಯ್ಯನವರು ಆದೇಶ ಮಾಡ್ತಾರೆ ಜಮೀರ್ ಅಹಮದ್ ಖಾನಿಗೆ. ಹೇಗೆ ಅಫ್ಘಾನಿಸ್ತಾನದಿಂದ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ ಅವರು ಬರ್ತಾ ಇದ್ರು, ಅದೇ ರೀತಿ ಜಮೀರ್ ಅಹಮದ್ ಯಾವ್ದು ವಕ್ಫ್ ಭೂಮಿಯಾಗಿ ನೋಟಿಫೈ ಆಗಿದೆ ಅದೆಲ್ಲವನ್ನ ಕಬ್ಜಾ ಮಾಡ್ಕೊಳ್ಳಿ, ತೆಗೆದುಕೊಳ್ಳಿ ಅನ್ನುವಂಥದ್ದು. ನಾವು ಯಾರು ಹಿಂದೂ ಸಿದ್ಧಾಂತದ ಪ್ರಕಾರ ಬದುಕ್ತಾ ಇದ್ದಾರೆ, ಯಾರು ಹಿಂದೂ ಜೀವನ ಪದ್ಧತಿಯ ಪ್ರಕಾರ ಬದುಕ್ತಾ ಇದ್ದಾರ, ಯಾರು ಈ ನೆಲದ ಮಣ್ಣಿನ ಸತ್ವದ ಆಧಾರದಲ್ಲಿ ಬದುಕ್ತಾ ಇಷ್ಟ ತನಕ ವಕ್ಫ್ ಕಾಯ್ದೆಯ ಕರಾಳತೆ ಬಗ್ಗೆ ಮಾತಾಡಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಧನ್ಯವಾದಗಳು. ಮುಂದೆ ನಮ್ಮನ್ನು ಉದ್ದೇಶಿಸಿ ಮಂಗಳೂರು ದಕ್ಷಿಣದ ಈ ದೇಶದಲ್ಲಿ ಸತ್ಯ ಹೊರಗೆ ಬರಬೇಕು.